ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ಪಿಬತ ಭಾಗವತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇವತ್ತು ಭಾರತದಂತಹ ಬರೇ ಸಂಪ್ರದಾಯ ವ್ರತ ನಿಯಮದಲ್ಲಿದ್ದಂತಹ ದೇಶ ಚಂದ್ರನ ಮೇಲೆ ಹೆಜ್ಜೆ ಇಡ್ತು ಅಂತಂದರೆ ಎಷ್ಟು ಸಾವಿರ ವರ್ಷದ ಹಿಂದೆ ಪ್ರಿಯವ್ರತ ರಾಜ ಈ ಚಿಂತನೆ ನಡೆಸಿದ್ದ. ಇಮ್ಯಾಜಿನ್ ಇಟ್. ಕಡೆಗೆ ಅವ್ರು ಹೇಳ್ತಾರೆ ಎಲ್ಲ ಥಿಯರಿ ಇಸ್ ಡಿಫ್ರೆಂಟ್ ರಾಜ, ಇಟ್ ವರ್ಕ್ಸ್ ಲೈಕ್ ದಟ್. ಬೆಳಗ್ಗೆ ಅವನು ಬರ್ತಾನೆ, ಬೆಳಕು, ಸಾಯಂಕಾಲ ಆದರೆ ಕತ್ಲು ಅಂದ. ಇವನು ಹೇಳ್ದ ನಥಿಂಗ್ ಡೂಯಿಂಗ್, ಇಟ್ಸ್ ಆಲ್ ಇನ್ ದ ಮೈಂಡ್, ಎವ್ರಿಥಿಂಗ್ ಇಸ್ ಇನ್ ದ ಮೈಂಡ್, ಇಟ್ ಇಸ್ ದ ಮೈಂಡ್ ಸೆಟ್. ನಿಮ್ಮ ಕಂಡೀಷನ್ ಆಗೋಗ್ಬಿಟ್ಟಿರ. 6 ಗಂಟೆ ತಕ್ಷಣ ಕತ್ಲಾಗೋಗುತ್ತೆ. ಅದಕ್ಕೆ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವೆಲ್ಲ ಥಿಂಕಿಂಗ್ ಹೇಗಿದೆ ಅಂತಂದರೆ 9 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿ 5 ಗಂಟೆ ಕೆಲಸ ಕ್ಲೋಸ್ ಮಾಡೋದು. ದಟ್ ಇಸ್ ಅ ವರ್ಲ್ಡ್ ಸ್ಟ್ಯಾಂಡರ್ಡ್, ಇಂಡಿಯನ್ ಸ್ಟ್ಯಾಂಡರ್ಡ್, ಇಂಡಿಯನ್ ಮೈಂಡ್ ಸೆಟ್, ಇಂಡಿಯನ್ ಮೈಂಡ್ ಸ್ಟ್ಯಾಂಡರ್ಡ್ಸ್ ಅದು. ನಾನು ಇಷ್ಟು ದೇಶಕ್ಕೆ ಹೋಗಿದ್ದೇನೆ ಅಲ್ಲ, ಅಲ್ಲಿ ಪ್ರಮೋದ್ ಕೂತಿದ್ದಾರೆ, ಅವರು ಬೇಕಾದಷ್ಟು ದೇಶಕ್ಕೆ ಹೋಗಿದ್ದಾರೆ. ಕೇಳಿ, ಬೇರೆ ದೇಶಗಳಲ್ಲಿ ಬೆಳಗ್ಗೆ 6 ಗಂಟೆ ಮೇಲೆ ಮನೇಲಿದ್ದರೆ ಮನುಷ್ಯನೇನ್ರಿ ಅವನು? 6 ಗಂಟೆಗೆ ರಿಪೋರ್ಟ್ ಮಾಡ್ಕೊಬೇಡವ ಡ್ಯೂಟಿಗೆ, ರಾತ್ರಿ 8 ಗಂಟೆ 9 ಗಂಟೆವರೆಗೂ ಕೆಲಸ ಮಾಡಿಬಿಡುವ ನೀನು. ಮೈಂಡ್ ಸೆಟ್ ಹೆಂಗಿರ್ಬೇಕ್ರಿ ರೀ, ಪಾಸಿಟಿವಿಟಿ. ಅದಕ್ಕೆ ನಾನು ಈ ವರ್ಲ್ಡ್ ಸ್ಟ್ಯಾಂಡರ್ಡ್ಸು, ಇಂಡಿಯನ್ ಸ್ಟ್ಯಾಂಡರ್ಡ್ಸು, ಇಂಡಿಯನ್ ಮೈಂಡ್ ಸೆಟ್ಟು, ಈ ನೆಗೆಟಿವಿಟಿ, ಬರೀ ಕ್ರಿಟಿಸಿಸಮು, ಕಾಮೆಂಟ್ರಿ ಆಡ್ಕೊಂಬೋದು ಅನ್ಕೊಂಬೋದು, ಚಾಡಿ ಛಿದ್ರ, ಅವರು ಇವರು. ನಿನ್ನ ಸಾಧನೆ, ನಿನ್ನ ಸಾಹಸ, ನಿನ್ನ ಅಭಿವೃದ್ಧಿ, ನಿನ್ನ ಪ್ರೋಗ್ರೆಸ್ಸು, ನಿನ್ನ ಪ್ರಾಸ್ಪರಿಟಿ, ನಿನ್ನ ಪ್ರಾಫಿಟ್ಟು, ನಿನ್ನ ಪ್ಲೆಂಟಿ, ನಿನ್ನ ಹ್ಯಾಪಿನೆಸ್ಸು, ನಿನ್ನ ಹೆಲ್ತು, ಇದೆಲ್ಲ ಬಿಟ್ಟು ಕೆಲಸಕ್ಕೆ ಬಾರದ ಕಸದ ಜನಗಳನ್ನು ತಲೆ ಒಳಗೆ ಹಾಕ್ಕೊಂಡು ನೆಗೆಟಿವಿಟಿ ಹೊಡ್ಕೊಳ್ತಾ ಇದ್ದಾರಲ್ಲ. ಅದಕ್ಕೆ ಐ ಸ್ಟಾರ್ಟೆಡ್ ರೀಸೆಂಟ್ಲಿ ಪಾಸಿಟಿವ್ ಥಿಂಕರ್ಸ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇದು ನನಗೆ ಹೇಳಿಕೊಟ್ಟಿದ್ದು ಯಾರು ಅಂತಂತಂದರೆ ಈ ಪ್ರಿಯವ್ರತ ಹೇಳ್ದ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಹಿ ಸೇಸ್ ದಟ್ ರಿಮೂವ್ ದ ವರ್ಡ್ ಇಂಪಾಸಿಬಲ್ ಫ್ರಮ್ ದ ಡಿಕ್ಷನರಿ ಆಫ್ ದ ಹ್ಯೂಮನ್ ಬೀಯಿಂಗ್ಸ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಆವಾಗ ತಡೆಯೋಕ್ಕಾಗಲಿಲ್ಲ, ಋಷಿಗಳು ಚಾಲೆಂಜ್ ಮಾಡಿದರು. ಋಷಿಗಳು ಚಾಲೆಂಜ್ ಮಾಡ್ತಾರೆ, ಹೌ ಯು ಕ್ಯಾನ್ ಕಂಪೀಟ್, ಹೌ ಯು ಕ್ಯಾನ್ ಬೀಟ್ ನೇಚರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ. ಅವನು ಹೇಳ್ದ, ಯು ಬ್ರಿಂಗ್ ಎ ಕಾರ್ಪೆಂಟರ್ ಹಿಯರ್, ಎಕ್ಸ್ಟ್ರಾರ್ಡಿನರಿ ಬೆಸ್ಟ್ ಕಾರ್ಪೆಂಟರ್ ದಿ ಕಂಟ್ರಿ ತಂದರು, ವಿತ್ ಬೆಸ್ಟ್ ಟೂಲ್ ಕಿಟ್ಸ್ ತಂದರು. ಅವನು ಹೇಳ್ದ, ನಾನು ಒಂದು ಡಿಸೈನ್ ಕೊಡ್ತೀನಿ, ಆ ಟಿಂಬರು, ಲಂಬರು, ಆ ಇಕ್ವಿಪ್ಮೆಂಟಲ್ಲಿ ಇವತ್ತು ರಾತ್ರಿ ಒಳಗೆ ರಥ ಸಿದ್ಧ ಮಾಡಬೇಕು. ಸಿದ್ಧ ಮಾಡಿದ್ರು, ರಥ ಸಿದ್ಧ ಮಾಡಿಸಿದ ರಾಜ. ಬೆಳಗ್ಗೆ 4 ಗಂಟೆ ಹೊತ್ತಿಗೆ ರಥ ರೆಡಿ ಆಯಿತು. ಪ್ರಿಯವ್ರತ ರಾಜ ರಥ ರೆಡಿ ಮಾಡಿಸ್ದ, ಋಷಿಗಳನ್ನ ಕರೆದ. ಸೂರ್ಯ ಬರ್ತಾನೆ ಅಂದ್ರಲ್ಲ, ಸೂರ್ಯೋದಯ ಅಂತಂದ್ರಲ್ಲ, ಎಲ್ಲಿ ಬರ್ತಾನೆ ಸೂರ್ಯೋದಯ ತೋರಿಸಿ. 2 ಬೆಟ್ಟಗಳ ಮಧ್ಯಭಾಗದಲ್ಲಿ ಬೆಳಿಗ್ಗೆ 5:55 ಸರಿಯಾಗಿ ಸೂರ್ಯೋದಯ ಆಗುತ್ತೆ. ರಾಜ 5 ಗಂಟೆಗೆ ರಥ ತಗೊಂಡೋದ, ರಥದಲ್ಲಿ ಕೂತ್ಕೊಂಡು 5:50 ಕಾದು 5:50 ಸರಿಯಾಗಿ ಸೂರ್ಯ ಬಂದ. ಸೂರ್ಯ ಅಂದರೆ ಸಂಚಾರಿ, ಸೂರ್ಯ ಅಂದರೆ ಚಲನ, ಸೂರ್ಯ ಅಂದರೆ ಮೂವಿಂಗು, ಸೂರ್ಯ ಅಂದರೆ ಡೈನಮಿಕ್, ಸೂರ್ಯ ನೆವರ್ ಸ್ಟ್ಯಾಟಿಕ್, ಸೂರ್ಯ ನೆವರ್ ಸ್ಟ್ಯಾಗ್ನೆಂಟ್, ಸೂರ್ಯ ನೆವರ್ ಸ್ಟೇಷನರಿ, ಆಲ್ವೇಸ್ ಮೂವ್ಸ್. ಆ ಸೂರ್ಯ ಮೂವ್ ಆಗ್ತಾ ಬಂದಲ್ಲ, ಸೂರ್ಯನ ಪಕ್ಕನೆ ಅದೇ ಬೆಟ್ಟದಲ್ಲಿ ಇದ್ದ ಇವನು, ಸೂರ್ಯನ ಪಕ್ಕನೆ ಇವನ ರಥವನ್ನು, ಮಿಸ್ಟಿಕಲ್ ರಥ, ಮಿಸ್ಟಿಕಲ್ ಪವರ್ ಆಫ್ ಪ್ರಿಯವ್ರತ, ಸೂರ್ಯನ ಪಕ್ಕನೆ ಬಂದ. ಒಂದು ಕೆಲಸ ಏನು ಮಾಡಿದ್ದ ಅಂದರೆ, ಕಾರ್ಪೆಂಟರ್ಸ್ ಹೇಳಿ, ತನ್ನ ರಥದ ಚಕ್ರಕ್ಕೆ ಸೋಲಾರ್ ಮಿರರ್, ಸೌರ ದರ್ಪಣ ಅಂತ ಅಳವಡಿಸಿದ್ದ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್, ಭಾಗವತ ಕ್ಲಿಯರ್ಲಿ ಡೆಮಾನ್ಸ್ಟ್ರೇಟ್ಸ್ ದಿ ಅಡಾಪ್ಷನ್ ಅಂಡ್ ಅಪ್ಲಿಕೇಶನ್ ಆಫ್ ಸೌರ ದರ್ಪಣ into the wheels of the ratha that was prepared by ಪ್ರಿಯವ್ರತ. ಅದನ್ನು ಆ ಸೌರ ದರ್ಪಣವನ್ನು ಹಾಕ್ಕೊಂಡ. ಆ ರಥ ಸೂರ್ಯನ ಪಕ್ಕದಲ್ಲೇ ಬಂತು ಬೆಳಗ್ಗೆಯಿಂದ. ಅದೇ ವೇಗದಲ್ಲಿ ಸೂರ್ಯನ ಪಕ್ಕದಲ್ಲೇ ಸಾಯಂಕಾಲ 6:25 ಸೂರ್ಯಾಸ್ತ, ಅಲ್ಲಿವರೆಗೂ ಹಾಗೆ ಬಂದ. 6:25 ಅವನ ರಥದ ಗಾಲಿಯಲ್ಲಿ ಇದ್ದಂಥ ಸೌರ ದರ್ಪಣ ಸೂರ್ಯನಿಂದ ಬರ್ತಾ ಇದ್ದಂಥ ಶಾಖವನ್ನು, ಕಿರಣಗಳನ್ನು, ಅದರ ತೀವ್ರತೆಯನ್ನು ಸಂಪೂರ್ಣ ರಿಜಿಸ್ಟರ್ ಮಾಡ್ಕೊಳ್ತು, ಅಬ್ಸರ್ವ್ ಮಾಡ್ಕೊಳ್ತು. ಸೂರ್ಯ ಹೇಗೆ ಮುಳುಗ್ತಾನೆ, ಆಗುಂಬೆಗೆ ಹೋದವ್ರಿಗೆ ಗೊತ್ತಿರುತ್ತೆ. ಸೂರ್ಯ ಬರ್ತಾನೆ ಇರ್ತಾನೆ, ಬಂದ ಹಾಗೆ ಮುಳುಗೋಗ್ತಾನೆ. ವಿತಿನ್ ಸೆಕೆಂಡ್ಸ್ ಹಿ ಡಿಸಪಿಯರ್ಸ್, ಮುಳುಗ್ತಾನೆ. ಅವನು ಮುಳುಗಿದ ತಕ್ಷಣ ಅಷ್ಟು ವೇಗದಲ್ಲಿ ಬರ್ತಾ ಇರತಕ್ಕಂಥ ರಥ ಅದು ಭೂಮಿಗೆ ಧಪ್ ಅಂತ ಹೊಡೆಯುತ್ತೆ. ಪ್ರಿಯವ್ರತನ ರಥ ಭೂಮಿಗೆ ಹೊಡೆದು ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಭೂಮಿಗೆ ಹೊಡೆದಾಗ ಹ್ಯೂಜ್ ಫಿಟ್ ಕ್ರಿಯೇಟ್ ಆಗುತ್ತೆ. ವಾಪಸ್ ಬರ್ತಾನೆ, ಕ್ಯಾಪಿಟಲ್ ಸಿಟಿಗೆ ಬರ್ತಾನೆ, ಅರಮನೆ ಮೇಲೆ ಬರ್ತಾನೆ, ಅರಮನೆ ಮೇಲೆ ರಥ ಇಡ್ತಾನೆ. ಈ ಕಾಲ್ಸ್ ದ ಎಕ್ಸ್ಪರ್ಟ್ಸ್ ಸೌರ ದರ್ಪಣವನ್ನು ಇಡೀ ಕ್ಯಾಪಿಟಲ್ ಸಿಟಿ ಕಡೆ ಪ್ರೊಜೆಕ್ಟ್ ಮಾಡ್ತಾನೆ. ಅದನ್ನು ಪ್ರೊಜೆಕ್ಟ್ ಮಾಡಿದರೆ ಎಂಟೈರ್ ನೈಟ್ ಟಿಲ್ ನೆಕ್ಸ್ಟ್ ಮಾರ್ನಿಂಗ್
ಸೂರ್ಯನ ಬೆಳಕು ಇಡೀ ರಾಜಧಾನಿಯ ಜನ ಅನುಭವಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒನ್ಸ್ ಅಗೈನ್ ಹಿ ಕಮ್ಸ್ ಟು ದ ಸೇಮ್ ಸ್ಪಾಟ್ ಆ್ಯಂಡ್ ಎಂಟೈರ್ ಡೇ ಸೂರ್ಯಾಸ್ತ ಆಗೋ ಹೊತ್ತಿಗೆ ಮತ್ತೆ ಬಂದು ಭೂಮಿಗೆ ಬಿಡ್ತಾನೆ. ಸೆಕೆಂಡ್ ಹ್ಯೂಜ್ ಪಿಟ್ ಆನ್ ದಿ ಅರ್ತ್, ಮತ್ತೆ ಕಣ್ಮರೆ ಆಗ್ತಾನೆ, ಅರಮನೆ ಮೇಲೆ ಬರ್ತಾನೆ, ಮತ್ತೆ ಪ್ರೊಜೆಕ್ಟ್ ಮಾಡ್ತಾನೆ. 7 ಹಗಲು 7 ರಾತ್ರಿ ಒಂದು ಕ್ಷಣ ಕತ್ತಲೆ ಇಲ್ಲದೆ ಅವನ ರಾಜ್ಯದ ಜನ ಆ ಬೆಳಕಿನ, ಸೂರ್ಯನ ಬೆಳಕಿನ ಮತ್ತು ಶಾಖದ ಅನುಭವವನ್ನು ಪಡಿತಾ ಇದ್ದಾರೆ ಫಾರ್ ದಿ ಫಸ್ಟ್ ಟೈಮ್. ಆ 7 ಹಗಲು 7 ರಾತ್ರಿ ಆದಮೇಲೆ ಋಷಿಗಳು ಬಂದು ಹೇಳ್ತಾರೆ, ರಾಜ ಸ್ಟಾಪ್ ಇಟ್, ಯು ಹ್ಯಾವ್ ಒನ್, ಯು ಆರ್ ದಿ ಕಾಂಕರರ್ ಆ್ಯಂಡ್ ಯು ಹ್ಯಾವ್ ಪ್ರೂವ್ಡ್ ದಟ್ ಈಸ್ ಸಫಿಷಿಯಂಟ್. ನೀನು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಲ್ಲ ರಾಜ ಆಗಿರೋದು. ರಾಜರ ಜನಗಳ ಹಿತವನ್ನು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ನಾವು ಕನ್ಫೆಸ್ ಮಾಡ್ಕೊಳ್ತೀವಿ. ವಿ ಟೇಕ್ ಬ್ಯಾಕ್ ಅವರ್ ವರ್ಡ್ಸ್. ನೇಚರ್ ಈಸ್ ಸುಪ್ರೀಮ್, ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಫಾಲೋ ದಿ ನೇಚರ್ ಅಂತ ನಾವು ಹೇಳಿದ್ವಲ್ಲ. ನೌ ವಿ ಅಗ್ರಿ, ಹ್ಯೂಮನ್ ಬ್ರೈನ್ ಈಸ್ ಸುಪ್ರೀಮ್ ಟು ನೇಚರ್. ಫಾರ್ ದಿ ಫಸ್ಟ್ ಟೈಮ್ ಋಷೀಸ್ ಆಕ್ಚುಲಿ ಹ್ಯೂಮನ್ ಬ್ರೈನ್ ಈಸ್ ಸುಪ್ರೀಮ್ ಟು ನೇಚರ್. ಆ 7 ಪಿಟ್ಸ್ ಆಗಿತ್ತಲ್ಲ, ಹ್ಯೂಜ್ ಪಿಟ್ಸ್ ಆಗಿತ್ತಲ್ಲ, ನೀರಿನಿಂದ ತುಂಬಿಕೊಳ್ತು ಅದೇ ಸಪ್ತ ಸಾಗರಗಳಾಯಿತು. ಸಪ್ತ ಸಾಗರಗಳು. ಆ ಒಂದು ಸಾಗರಕ್ಕೂ ಇನ್ನೊಂದು ಸಾಗರಕ್ಕೂ ಮಧ್ಯೆ, ನೀರಿನ ಮಧ್ಯೆ ಇದ್ದಂಥ ಭೂಮಿ ಇತ್ತಲ್ಲ, ಸಪ್ತ ದ್ವೀಪಗಳಾದವು. ಮುಂದೆ ಇವನಿಗೆ ವಿಶ್ವಕರ್ಮ, ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂಥ ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ ಅನ್ನತಕ್ಕಂಥವಳು ಮದುವೆ ಆದ. 10 ಜನ ಗಂಡು ಮಕ್ಕಳಾಗ್ತಾ ಇದ್ದಾರೆ, ಒಬ್ಬಳು ಹೆಣ್ಣು ಮಕ್ಕಳು, ಇನ್ನೂ ಒಬ್ಬಳನ್ನ ಮದುವೆ ಆದ. ಅವಳಲ್ಲಿ 3 ಜನ ಗಂಡು ಮಕ್ಕಳು, ಉತ್ತಮ, ತಾಮಸ, ರೈವತ ಅಂತ. ಅವರು ಮನ್ವಂತರದ ಅಧಿಪತಿಗಳಾದರು. ಈಗ 7 ಸಪ್ತ ಸಮುದ್ರಗಳು ಏನಾಯಿತು, ಅವುಗಳ ಮಧ್ಯೆ ಇರತಕ್ಕಂಥ ಸಪ್ತ ದ್ವೀಪಗಳಿಗೆ ತನ್ನ 7 ಜನ ಮಕ್ಕಳನ್ನು ಸಪ್ತ ದ್ವೀಪಗಳ ರಾಜರನ್ನಾಗಿ ಮಾಡಿದ. ಆಮೇಲೆ ಒಬ್ಬಳು ಹೆಣ್ಮಗಳಿದ್ಲು ಇವರಿಗೆ, ಪ್ರಿಯವ್ರತನಿಗೆ. ಅವಳ ಹೆಸರು ಊರ್ಜಸ್ವತಿ ಅಂತ. ಊರ್ಜಸ್ವತಿಯನ್ನು ದೈತ್ಯರ ಗುರುಗಳಾಗಿರತಕ್ಕಂಥ ಶುಕ್ರಾಚಾರ್ಯರಿಗೆ ಊರ್ಜಸ್ವತಿಯನ್ನು ಕೊಟ್ಟು ಮದುವೆ ಮಾಡಿದರು. ಶುಕ್ರಾಚಾರ್ಯರು ಮತ್ತು ಈ ಪ್ರಿಯವ್ರತನ ಮಗಳಾಗಿರತಕ್ಕಂಥ ಊರ್ಜಸ್ವತಿಯ ಮಗಳೇ ದೇವಯಾನಿ, ಕಚದೇವಯಾನಿ ಅಂತ ಕರೀತಿದ್ದಾರಲ್ಲ. ಮುಂದೆ ವಯಸ್ಸಾಯಿತು. ವಯಸ್ಸಾದ ಮೇಲೆ ಅವನು ತನ್ನ ಮಗನಾಗಿರತಕ್ಕಂಥ ಅಗ್ನಿದ್ರನ ರಾಜನ ಮಾಡಿ ಅವನು ಕಾಡಿಗೆ ಹೋದ. ನನಗೆ ಅದೆಲ್ಲ ಆಶ್ಚರ್ಯ ಆಗಲೇ ಇಲ್ಲ. ಇವನು ಜನದ ಪರವಾಗಿ ಜನಕ್ಕೆ ತುಡಿಬೇಕು, ಜನ ಚೆನ್ನಾಗಿರಬೇಕು, ಜನ ಬೆಳಕಲ್ಲಿರಬೇಕು, ಜನ ಹ್ಯಾಪಿಯಾಗಿರಬೇಕು, ಜನ ಉಪವಾಸ ಇರ್ಕೂಡ್ದು ಅಂತ ಏನು ಆ ಜನಪರವಾಗಿರತಕ್ಕಂಥ ತುಡಿತ, ಮಿಡಿತ, ದುಡಿತ, ಆ ಹಾರ್ಟ್ ಬೀಟ್ ಇತ್ತಲ್ಲ, ಅದನ್ನು ಯಾರು ಹಿಡಿದ್ರು ಅನ್ನೋದು ಹೇಳ್ತಿದ್ದೀನಿ. 95 ಆಸ್ಟ್ರೇಲಿಯಾದಲ್ಲಿ ಸಿಡ್ನಿನಲ್ಲಿ ನನ್ನೊಂದು ಸೀರೀಸ್ ಆಫ್ ಲೆಕ್ಚರ್ಸ್ ಆಯಿತು. 95 ಸಿಡ್ನಿನಲ್ಲಿ ನಾನು ಲೆಕ್ಚರ್ ಮಾಡ್ತಾ ಇದ್ದಾಗ ನಮ್ಮ ಫ್ರೆಂಡ್ ಜಗದೀಶನವರು ಒಬ್ಬ ಆಸ್ಟ್ರೇಲಿಯನ್ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವನು ಪಾಲ್ ರೋಡ್ನಿ ಟರ್ನರ್ ಅಂತಂದ್ಬಿಟ್ಟು ಅವನ ಹೆಸರು. ಅವನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವನು ಎಷ್ಟು ಭಕ್ತಿಯಿಂದ ಭಾಗವತ ಕೇಳ್ದ ಅಂತಂತಂದರೆ, ಆಮೇಲೆ ಅವನು ಕೇಳಿದ್ದು, ಅವನ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಿದ್ದು. ನಾನು ಇಂಗ್ಲೀಷಲ್ಲಿ, ಮೋಸ್ಟ್ ಆಫ್ ಮೈ ಭಾಗವತ ಲೆಕ್ಚರ್ಸ್ ಇನ್ ಫಾರಿನ್ ಕಂಟ್ರೀಸ್ ಇಟ್ ವಿಲ್ ಬಿ ಇನ್ ಇಂಗ್ಲೀಷ್, ಬಿಕಾಸ್ not merely Kannada people, not merely Indians, many people of various races and various nationalities and various languages, various cultures, they come over there. So I deliver my Bhagavata lectures in English. And in Sydney what happened, that Paul Rodney Turner was sitting there simply shedding the tears. 7 ದಿನನೂ ಹೇಗೆ ಭಾಗವತ ಕೇಳ್ದ ಅಂದರೆ, ಆಮೇಲೆ ಆಫ್ಟರ್ 7 days he invited me to his house. ನಮ್ಮ ಫ್ರೆಂಡೇ ಕರ್ಕೊಂಡು ಹೋದರು. ಮನೆ ಒಳಗೆಲ್ಲ ಕೃಷ್ಣಮಯ ಕೃಷ್ಣಮಯ, ಕೃಷ್ಣ ಒಂದೇ ಜಗದ್ಗುರು ಥರದಲ್ಲಿ ಭಾಗವತ ಅನ್ನೋದು ತುಂಬಿ ತುಳುಕು ಹೋಗ್ತಾ ಇದೆ. ದೆನ್ ಹಿ ನೆರೇಟೆಡ್, 14 ಸಲ ನಾನು ಭಾಗವತ ಸಪ್ತಾಹ ಕೇಳಿದ್ದೀನಿ ಸ್ವಾಮಿ ಅಂತ. 14 times ಕೇಳಿದ್ದೀನಿ. ಎಷ್ಟು ಜನ ಇಂಡಿಯನ್ಸ್ ಕೇಳಿದಾರೋ ಗೊತ್ತಿಲ್ಲ. ಆಸ್ಟ್ರೇಲಿಯನ್ ಬೈ ಬರ್ತ್, ಇಂಡಿಯನ್ ಕಲ್ಚರು, ಇಂಡಿಯನ್ ಸ್ಪಿರಿಚ್ ಏನೂ ಗೊತ್ತಿಲ್ಲ. ಬಟ್ ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ವೆರಿ ಮಚ್ ಬೈ ಪ್ರಭುಪಾದಾಸ್ ವರ್ಕ್ಸ್. ಆ್ಯಂಡ್ ಅಲ್ಲಿ ಇಂಡಕ್ಷನ್ ಆಯಿತು. ಬಟ್ ಔಟ್ವರ್ಡ್ಸ್ ಹಿ ಗೇವ್ ಎವ್ರಿಥಿಂಗ್ ಟು ಭಾಗವತ. ಅದೆಲ್ಲ ಆದಮೇಲೆ ನಾನು ಪ್ರಿಯವ್ರತನ ಕಥೆ ಇವತ್ತನ್ನು ಹೇಳಿದಲ್ಲ, ಈ ಪ್ರಿಯವ್ರತನ ಕಥೆ ಹೇಳ್ತಾ ಇದ್ದಾಗ ವಿಚಿತ್ರವಾಗಿ ಅತ್ತಾದ್ಮೇಲೆ ಬಂದ, ಕಾಲಿಗೆ ನಮಸ್ಕಾರ ಮಾಡ್ದ, ತಿರ್ಗಾ ಹೇಳ್ದ, ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಪೀಪಲ್.
ನಾನು ಸ್ವಾರ್ಥಿಯಾಗಿ ನಾನೇ ಊಟ ಮಾಡ್ಕೊಂಡು ಸಾಯೋದಕ್ಕೆಲ್ಲ ಬಂದಿರೋದು. ಲುಕ್ ಅಟ್ ದಟ್ ಪ್ರಿಯವ್ರತ, ಅಷ್ಟು ಹ್ಯಾಪಿಯಾಗಿದ್ದ. ಬಟ್ ಆಲ್ವೇಸ್ ಹಿ ವಾಸ್ ಥಿಂಕ್ ದಿ ಪೀಪಲ್ ಪ್ರೋ ಲೈಫ್ ಪ್ರೋ ಪೀಪಲ್, ನಾನೇನಾದ್ರು ಮಾಡಬೇಕು ಅಂತಂದು. 2004ನಲ್ಲಿ ಮತ್ತೆ ಆಸ್ಟ್ರೇಲಿಯಾಗೆ ನಾನು ಹೋಗಿದ್ದೆ. ವೆನ್ ಹಿ ವಾಸ್ ಬ್ರಾಟ್ ದೇರ್, ಏನ್ರಿ ಆಶ್ಚರ್ಯ, ಯು ಕಾಂಟ್ ಬಿಲೀವ್. ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ನನಗೆ 2 ಆಶ್ಚರ್ಯಗಳು. ಒಂದು, ಇಂಡಿಯಾದಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು, ಈಸ್ ಆಲ್ವೇಸ್ ಎ ಮಿಸ್ಟರಿ ಫಾರ್ ಮಿ. 2ನೇದು, ಈ ಪಾಲ್ ರಾಡ್ನಿ ಟರ್ನರ್, ಇವನು ಏನು ಮಾಡಿದ್ದಾನೆ ಅಂತಂತಂದರೆ, ಈ 2ನೇ ಸರ್ತಿ 2004 ಹೋಗಿದ್ದಾಗ, ಥ್ಯಾಂಕ್ ಯು ಪಾಲ್, ಹೌ ಆರ್ ಯು ಪಾಲ್ ಅಂತಂದೆ. ಸಾರಿ, ಐ ಚೇಂಜ್ ಮೈ ನೇಮ್ ಅಂತಂದೆ. ವಾಟ್ ಅಂತಂದೆ. ಐ ಚೇಂಜ್ ಮೈ ನೇಮ್ ಈಸ್ ನಾಟ್ ಪಾಲ್ ರಾಡ್ಗರ್ ನಾವ್ ಅಂತ. ವಾಟ್ ಇದು? ಮೈ ನೇಮ್ ಈಸ್ ಪ್ರಿಯವ್ರತ. ವಾಟ್? ಅಫಿಷಿಯಲಿ, ಲೀಗಲಿ ಟೇಕ್ ದಿಸ್ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟ. ಗೌರ್ಮೆಂಟ್ ಆಫ್ ಆಸ್ಟ್ರೇಲಿಯಾಗೆ ಬರ್ಕೊಂಡವನು ಸಿಡ್ನಿ ಮುನ್ಸಿಪಾಲಿಟಿಗೆ ಬರ್ಕೊಂಡು ಕೋರ್ಟ್ನಲ್ಲಿ ನೋಟಿಫಿಕೇಷನ್ ಕೊಟ್ಟು ನ್ಯೂಸ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಟ್ಟು ನನ್ನ ಹೆಸರನ್ನ ನಾನು ಪ್ರಿಯವ್ರತ ಅಂತ ಚೇಂಜ್ ಮಾಡ್ಕೊಳ್ತಿದ್ದೀನಿ ಅಂತ ಪ್ರಿಯವ್ರತ ಅಂತ ಮಾಡ್ಕೊಂಡ. ಬಟ್ ದಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ, ಹೆಸರು ಚೇಂಜ್ ಮಾಡ್ಕೊಬೋದಲ್ಲ. ಅದಾದಮೇಲೆ ಫುಡ್ ಫಾರ್ ಲೈಫ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ದೆ. ಅದನ್ನು 86ಅಲ್ಲೇ ಮಾಡಿದ್ದಂತೆ, ಸಣ್ಣದಾಗಿ ನಡ್ಸ್ಕೊಂಡು ಹೋಗ್ತಿದ್ದ. 95 ಆದಮೇಲೆ ಟುಕ್ ಎ ಮ್ಯಾಸಿವ್ ಸ್ಟೆಪ್. 2004ಇಂದ ಬಿಗ್, ವೆರಿ ಮೇಜರ್ ಪ್ರಾಜೆಕ್ಟ್. ಏನು ವಿಶೇಷ ಅಂತಂತಂದರೆ, ಇಂಡೋನೇಷ್ಯಾಗೆ ಹೋದ, ಮಲೇಷ್ಯಾಗೆ ಹೋದ, ಫಿಲಿಪೈನ್ಸ್ಗೆ ಹೋದ, ಮನಿಲಾಗೆ ಹೋದ, ಜಪಾನ್ಗೆ ಹೋದ, ಚೀನಾಗೆ ಹೋದ, ಚೀನಾದ ರಿಮೋಟ್ ಏರಿಯಾಸ್ಗೆ ಹೋದ, ಎಲ್ಲ ಕಂಟ್ರಿಗಳಿಗೆ, ಈಸ್ಟರ್ನ್ ಕಂಟ್ರೀಸ್ಗೆಲ್ಲ ಹೋಗಿ ಸ್ಲಮ್ ಏರಿಯಾಗಳು, ಹಾಂಗ್ಕಾಂಗ್ ಹೋದ, ಸ್ಲಮ್ ಏರಿಯಾಗಳೆಲ್ಲ ಐಡೆಂಟಿಫೈ ಮಾಡ್ದ. ಬಡವರೆಲ್ಲಿದ್ದಾರೆ ನೋಡ್ದ, ಬಿಲೋ ಪವರ್ಟಿ ಲೈನಲ್ಲಿರೋ ಬಡವರು, ಊಟಕ್ಕೆ ಹಾಹಾಕಾರ ಇರ್ತಕ್ಕಂಥವ್ರು, ಒಂದು ಒಟ್ಟು ಊಟಕ್ಕೆ ಒದ್ದಾಡ್ತಾ ಇರತಕ್ಕಂಥವ್ರು ಎಲ್ಲ ನೋಡ್ದ. ಫುಡ್ ಫಾರ್ ಲೈಫ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಆಸ್ಟ್ರೇಲಿಯಾ, ಅಮೆರಿಕಾ, ಯುರೋಪ್ ಅಲ್ಲಿನ ಶ್ರೀಮಂತರುಗಳಿಗೆ ಇವನು ಫುಡ್ ಫಾರ್ ಲೈಫ್ ಪ್ರೋಗ್ರಾಮ್ದು ಕಂಪ್ಲೀಟ್ ಕಳಿಸ್ಕೊಟ್ಟ. ಈ ಕಲೆಕ್ಟೆಡ್ ಲಾಟ್ ಆಫ್ ಮನಿ. ದೆನ್ ಈ ಸ್ಟಾರ್ಟೆಡ್ ಎಲ್ಲ ಕಡೆಗೂ ಊಟದ ವ್ಯವಸ್ಥೆಗಳನ್ನ ಮಾಡ್ದ. ಮಧ್ಯಾಹ್ನ 11ರಿಂದ 2 ಗಂಟೆವರೆಗೆ ಈ ದೇಶಗಳಲ್ಲಿ ಇರತಕ್ಕಂತಹ ಬಡವರಿಗೆ, ಊಟ ಇಲ್ಲದೆ ಇರತಕ್ಕಂಥವ್ರಿಗೆ, ಹಾಹಾಕಾರದಲ್ಲಿರತಕ್ಕಂಥವ್ರಿಗೆ, ಬೆಗ್ಗರ್ಸ್ಗೆ, ಅನಾಥರಿಗೆ ಊಟ ಸಪ್ಲೈ ಮಾಡೋದು. ಕಡೆಗೆ ಜಪಾನ್ನಲ್ಲಿ ಸುನಾಮಿ ಆಯಿತು. ಜಪಾನ್ನಲ್ಲಿ ಹ್ಯೂಜ್ ಸುನಾಮಿ ಆಯಿತು. ಆದಾಗ 10,000 ಜನ ಬಾಣಸಿಗರನ್ನು ಕರ್ಕೊಂಡೋಗಿ ಅಡುಗೆ ಮಾಡತಕ್ಕಂಥವ್ರನ್ನ, ಅಷ್ಟು ಇಕ್ವಿಪ್ಮೆಂಟ್ಸು, ಅಷ್ಟು ವೆಸಲ್ಸು, ಅಷ್ಟು ವೆಹಿಕಲ್ಸು, ಅಷ್ಟು ಮೆಡಿಕಲ್ ಏಡು, ರೆಡ್ ಕ್ರಾಸ್ ಸಹಿತವಾಗಿತ್ತು. ಹೋಗಿ 10,000 ಜನ ಬಾಣಸಿಗರನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲೆಲ್ಲಿ ಸುನಾಮಿಯಿಂದ ನೊಂದಿರತಕ್ಕಂಥ, ಒದ್ದಾಡ್ತಾ ಇರತಕ್ಕಂಥ, ಊಟ ಇಲ್ಲದೆ ಇರತಕ್ಕಂಥ, ಏನೂ ಫೆಸಿಲಿಟಿ ಇಲ್ಲ, ಏನೂ ಇಕ್ವಿಪ್ಮೆಂಟ್ಸ್ ಇಲ್ಲ, ಅಷ್ಟು ಜನಕ್ಕೂ 4.5 ತಿಂಗಳು ಊಟ ತಿಂಡಿ ನೋಡಿಕೊಂಡ ಅವನು. ಅದಾದ ಮೇಲೆ ಅವನು ಒಂದು ಪುಸ್ತಕ ಬರೆದ, ಯೋಗ ಆಫ್ ಈಟಿಂಗ್ ಅಂತಂದ್ಬಿಟ್ಟು. ಯೋಗ ಆಫ್ ಈಟಿಂಗು ನೀವು ಪ್ರಿಯವ್ರತ, ಆಸ್ಟ್ರೇಲಿಯನ್ ಪ್ರಿಯವ್ರತ ಅಥವಾ ಪಾಲ್ ರಾಡ್ನಿ ಟರ್ನರ್ ಅಂತ ಗೂಗಲ್ನಲ್ಲಿ ಕೊಡಿ, ಯೋಗ ಆಫ್ ಈಟಿಂಗ್ ಅಂತ. ಫುಡ್ ಯೋಗಿ ಅಂತ ಆಮೇಲೆ ಅವನಿಗೆ ಟೈಟ್ಲ್ ಕೊಟ್ಟರು ಆಸ್ಟ್ರೇಲಿಯಾದಲ್ಲಿ, ಫುಡ್ ಯೋಗಿ ಅಂತಂದ್ಬಿಟ್ಟು. ಈಗ ಈ 320 ಪೇಜಿನ ಪುಸ್ತಕ ಅದು, ಯೋಗ ಆಫ್ ಈಟಿಂಗ್ ಅನ್ನೋದು 320 ಪೇಜಿನ ಪುಸ್ತಕ. ಈಗ ಆಶ್ಚರ್ಯ ಅಂತಂದರೆ 2006ಅಲ್ಲಿ ವಾಷಿಂಗ್ಟನ್ನಲ್ಲಿದ್ದೆ ನಾನು. ಆಶ್ಚರ್ಯ ಅದು. ವಾಷಿಂಗ್ಟನ್ನಲ್ಲಿದ್ದಾಗ ನಾನು ಇಮೇಲ್ಗಳಲ್ಲಿ ನನ್ನ ಟ್ರಾನ್ಸಾಕ್ಷನ್ಸ್ ನಡೀತಾರೆ. ನಮ್ಮ ಫ್ರೆಂಡ್ ಯಾರೋ ಒಬ್ಬರು ಅವನಿಗೆ ಕನೆಕ್ಟ್ ಮಾಡಿದ್ದಾರೆ. ಅವ್ನು ನಮ್ಮದು ಒಂದಿನ ಬರಬೇಕು ನೀವು ಅಂತ. ಏನು ಅಂತ, ಐ ಹ್ಯಾವ್ ಶಿಫ್ಟೆಡ್ ಮೈ ಬೇಸ್ ಫ್ರಮ್ ಸಿಡ್ನಿ ಟು ವಾಷಿಂಗ್ಟನ್. ಪ್ರಿಯವ್ರತ ಫೌಂಡೇಶನ್ ಅಂತ ಮಾಡಿದ್ದೀನಿ ಈಗ. ಈ ಫೌಂಡೇಶನ್ನಲ್ಲಿ ಪ್ರತಿನಿತ್ಯ, ಈಗ 2019 ಐ ಆಮ್ ಟೆಲಿಂಗ್, ಪ್ರತಿನಿತ್ಯ ಜಗತ್ತಿನ 62 ದೇಶಗಳಲ್ಲಿ ಮಧ್ಯಾಹ್ನ 11:30ಯಿಂದ 2:30 ಗಂಟೆ ಒಳಗೆ 2.5 ಲಕ್ಷ ಜನ ಬಡವರಿಗೆ ಊಟ ಹಾಕ್ತಾರೆ. 2.5 ಲಕ್ಷ ಜನ. ಈಗ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ವ್ಸ್ ಮೋರ್ ದೆನ್ 2 ಮಿಲಿಯನ್ ಪೀಪಲ್ 2019ನಲ್ಲಿ. ಅಂದರೆ 20 ಲಕ್ಷ ಜನಕ್ಕೂ, 2.5 ಲಕ್ಷ ಜನ ನಾನು ಹೋಗಿದ್ದಾಗ. ಈಗ 20 ಲಕ್ಷ ಜನಕ್ಕೂ ಹೆಚ್ಚು ಜನಕ್ಕೆ ಪ್ರಿಯವ್ರತನ ಸ್ಫೂರ್ತಿ ಬಗ್ಗೆ ಒಂದು ಸಲ ಭೂಮಿ ಮೇಲೆ ಬಂದ ಮೇಲೆ ಒಂದು ಮಾರ್ಕ್ ಮಾಡಲಿಲ್ಲ ಅಂದರೆ, ಒಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂದರೆ, ಒಂದು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಅಂದರೆ, ಪಾಸಿಟಿವ್ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಬದುಕೇನ್ರಿ ಪ್ರಯೋಜನ? ನನಗೆ ಈ ಯಾವಾಗಲೂ ಈ ಪ್ರಿಯವ್ರತನ ಕಥೆ ಓದಿದಾಗ ಏನು ತುಳಿತಾ ಇದ್ನಪ್ಪ ಮಹಾನುಭಾವ ಅಂತ. ಅವನ ಮಗ ಅಗ್ನಿಧ್ರ, ಅವನಿಗೆ ಪೂರ್ವಚಿತ್ತಿ ಅಂತ ಒಬ್ಬಳು ಅತ್ಯಂತ ಸುಂದರಿಯಾಗಿರತಕ್ಕಂಥವಳು.
ಆ ಪೂರ್ವಚಿತಿ ಬಗ್ಗೆ ಒಂದು ಹೇಳ್ತಾರೆ. ಅವಳು ಎಂಥ ಸುಂದರಿ ಅಂತಂತೆ, ದ ಬ್ಯೂಟಿ ಆಫ್ ದಟ್ ಲೇಡಿ. ಅವರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಬೇಕು. ಸಾಮಾನ್ಯವಾಗಿ ಎಲ್ಲರೂ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಬೇಕಾದಾಗ ಇವರು ಸೆರಗನ್ನು ಗಂಟು ಹಾಕ್ಕೊಂಡು ಗಂಡ ಹೆಂಡತಿ ಅಗ್ನಿದ್ರ ಮದುವೆ ಪೂರ್ವಚಿತ್ತಿ ಪ್ರದಕ್ಷಿಣೆ ಬರ್ತಾ ಇರುವಾಗ ಅಗ್ನಿ ಮಧ್ಯೆ ಇತ್ತಂತೆ. ಅಗ್ನಿ ಪೂರ್ವಚಿತ್ತಿಯನ್ನು ನೋಡಿದಂತೆ. ಅಗ್ನಿ ಪೂರ್ವಚಿತ್ತಿಯನ್ನು ನೋಡಿ ಇಂಥ ಸುಂದರಿಯನ್ನು ನಾನು ಜಗತ್ತಿನಲ್ಲಿ ನೋಡಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡಂತೆ. ಅಂಥ ಸುಂದರಿಯಾಗಿದ್ಲು ಅಂತೇಳಿ. ಅವರಿಗೆ 9 ಜನ ಮಕ್ಕಳು. ದೊಡ್ಡ ಮಗ ನಾಭಿರಾಜ, ಅವನ ಹೆಂಡತಿ ಮೇರುದೇವಿ. ಇವರು ತಪಸ್ಸು ಮಾಡಿ ನಮಗೆ ನೀನೇ ಮಗು ಆಗಬ್ಬ ಅಂತ, ನಿನ್ನಂಥ ಮಗ ಬೇಕು ಅಂತ ದೇವರನ್ನು ಕೇಳ್ಕೊಳ್ತಾರೆ. ನನ್ನಂಥ ಮಗ, ನಾನೇ ಮಗ ಬರೋಕ್ಕಾಗಲ್ಲ, ನನ್ನಂಥ ಮಗ ಬಂತು ಅಂದರೆ ನನಗೆ ಕಾಂಪಿಟೇಟರ್ ಆಗ್ತಾನೆ. ನನ್ನಂಥ ಮಗ ಬಂತು ಅಂದರೆ ನನಗೆ ಕಾಂಪಿಟೇಟರ್ ಆಗ್ತಾನೆ. ಅದಕ್ಕೆ ಒಂದು ಅಂಶದಿಂದ ನಾನೇ ನಿಮ್ಮ ಮಗ ಆಗಿ ಬರ್ತೀನಿ ಅಂತಂದ. ಅವರ ಮಗ ನಾಭಿರಾಜನ ಮಗನಾಗಿ, ನಾಭಿರಾಜ ಮೇರುದೇವಿಯರ ಮಗನಾಗಿ ಬಂದ. ಅವನ ಹೆಸರು ಋಷಭ ಅಂತ ಕರೀತಾರೆ. ಋಷಭನು ಹುಟ್ಟುತ್ತಾ ಇದ್ದಾಗೇನೆ ಎಂಥ ಸಂಸ್ಕಾರ ಅಂತಂದರೆ ಅವನ ಬುದ್ಧಿ, ಜ್ಞಾನ, ಲಕ್ಷಣ, ತೇಜಸ್ಸು, ವರ್ಚಸ್ಸು, ಕೀರ್ತಿ, ವೈರಾಗ್ಯ, ಭಕ್ತಿ, ಭಾವ, ಸಂಸ್ಕಾರ, ಸಂಸ್ಕೃತಿ ಎಷ್ಟು ಅಂತಂದರೆ ರಾಷ್ಟ್ರದ ಸಮಸ್ತ ಜನರುಗಳು ಅವನು ಚಿಕ್ಕ ಹುಡುಗ ಇದ್ದಾಗಲೇ ಬಂದು ಅವನಿಗೆ ನಮಸ್ಕಾರ ಮಾಡ್ತಾಯಿದ್ರು. ಪ್ರತಿಯೊಬ್ಬರನ್ನು ವಿನಯದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಹಸನ್ಮುಖದಿಂದ, ನಗುಮುಖದಿಂದ ಮಾತಾಡಿಸ್ತಾ, ಯಾರನ್ನೂ ಹರ್ಟ್ ಮಾಡಬೇಡಿ, ಯಾರಿಗೂ ಹಾರ್ಮ್ ಮಾಡಬೇಡಿ, ಒಬ್ರಿಗೂ ಹಿಂಸೆ ಮಾಡಿಬಿಡಿ ಅಂತ ಚಿಕ್ಕ ವಯಸ್ಸಿನಿಂದನೇ ಅಹಿಂಸೆಯನ್ನು ಪರಮ ಧರ್ಮವನ್ನಾಗಿ, ಮ್ಯಾನಿಫೆಸ್ಟೋವನ್ನಾಗಿ ಋಷಭ ಮಾಡಿಕೊಂಡ. ಅಹಿಂಸೆಯನ್ನು ಋಷಭ ಮ್ಯಾನಿಫೆಸ್ಟೋ ಮಾಡಿಕೊಂಡ ಚಿಕ್ಕ ವಯಸ್ಸಿನಿಂದ. ಇವನು ಪಾಪ್ಯುಲರ್ ಎಷ್ಟಾಗೋದ ಅಂತಂದರೆ ಅಹಿಂಸೆ ಮತ್ತು ಪ್ರೀತಿ ಇದೆರಡನ್ನ ಜಗತ್ತಿಗೆ ಕೊಟ್ಟಿರತಕ್ಕಂಥವ್ರು ನ್ಯಾಚುರಲಿ ಪಾಪ್ಯುಲರ್ ಆಗ್ತಾರೆ. ಅಷ್ಟರಲ್ಲಿ ಅವನು ಬೈ ಬರ್ತ್, ಬೈ ಜೀನ್ಸ್, ಬೈ ನೇಚರ್ ಅವನು ಅತ್ಯಂತ ಸಂಸ್ಕಾರವಂತ, ಸುಸಂಸ್ಕೃತ, ಸಜ್ಜನ ಮತ್ತು ಋಷಿ ಸಂಪ್ರದಾಯ, ಋಷಿ ಒಂದು ರೀತಿ ಇದ್ದನ್ನು ಜನ ಎಲ್ಲ ಪ್ರೀತಿ ಮಾಡ್ತಾಯಿದ್ರು. ಅದನ್ನು ಅವನಿಗೆ ಇದ್ದಂಥ ಪಾಪ್ಯುಲಾರಿಟಿ, ನೇಮು, ಫೇಮು ಕಂಡು ಅಸೂಯೆಯಿಂದ ಒದ್ದಾಡಿ ಇಂದ್ರ ವಿಲಿ ಒದ್ದಾಡ್ಬಿಟ್ಟ. ದೇವೇಂದ್ರ ದೇವಲೋಕದಲ್ಲಿ ಭೂಮಿ ಮೇಲಿರತಕ್ಕಂಥ ಒಬ್ಬ ರಾಜ ಇಷ್ಟೊಂದು ಪಾಪ್ಯುಲರ್ ಆಗಿದ್ದು ಕಂಡಿಲ್ಲ, ಕೇಳಲಿಲ್ಲ. ಇವನಿಗೆ ಸ್ವಲ್ಪ ನಾನು ಆಟ ಆಡಿಸ್ಬೇಕು, ಇವನು ಕೊಬ್ಬು ಬೀಳಿಸಬೇಕು ಅಂತ ಯೋಚನೆ ಮಾಡಿ ಮೇಘಗಳಿಗೆ ಆದೇಶ ಕೊಟ್ಟ, ಮಳೆ ಕೊಡಬೇಡಿ, ಮಳೆ ಇಲ್ಲ ಅಂತಂದರೆ ನೀರಿಲ್ಲ, ಬೆಳೆ ಇಲ್ಲ, ಹಾಹಾಕಾರ, ಜನ ಅವನಿಗೆ ಆಡ್ಕೊಳ್ಳಿ, ಅಂದ್ಕೊಳ್ಳಿ, ಅವನ ಹೆಸರೆಲ್ಲ ಹೋಗಲಿ ಅಂತ. ನೀರು ಮಳೆ ಕೊಡಲಿಲ್ಲ, ಮೇಘಗಳು ಮಳೆ ಸುರಿಸಲಿಲ್ಲ, ಬೆಳೆ ಇಲ್ಲ ಅಂತ ಅಂದ್ಕೊಂಡ್ರು. ಋಷಭ ನೋಡ್ದ ಆಕಾಶದ ಕಡೆ, ದೇವೇಂದ್ರನ ಕಡೆ ನೋಡ, ಅಯ್ಯೋ ನೀನು ದೇವತೆಗಳ ರಾಜನಾಗಿರತಕ್ಕಂಥವನು, ಏನು ಉದಾತ್ತವಾಗಿರಬೇಕು, ಉದಾರವಾಗಿರಬೇಕು, ಎಂಥ ಸಂಭ್ರಮ ಇರಬೇಕು, ಒಳ್ಳೆತನ ನೋಡಿ ಅಸೂಯೆ ಪಟ್ಟುಕೊಳ್ತೀಯಲ್ಲೋ, ನನ್ನ ಯೋಗಶಕ್ತಿ ಏನು ಅಂತ ಗೊತ್ತಿಲ್ವ ನಿನಗೆ ಅಂತ ಹೇಳಿ ಇಂದ್ರನ ಎದುರುಗಡೆ ತನ್ನ ಯೋಗಶಕ್ತಿಯಿಂದ ಅದ್ಭುತವಾಗಿರತಕ್ಕಂಥ ಮಳೆ ಕರೆಸಿ, ಬೆಳೆ ತರಿಸಿ, ಎಲ್ರಿಗೂ ವರ್ಷವನ್ನು ಕೊಟ್ಟು, ಕಡೆಗೆ ಇಂದ್ರ ನಾಚಿ ನೀರಾಗಿ ಬಂದು ಕಾಲಿಗೆ ಬಿದ್ದು ನನ್ನ ಮಗಳನ್ನು ಮದುವೆ ಮಾಡ್ಕೋ ಸ್ವಾಮಿ ಅಂತ ಋಷಭವನ್ನು ಕೇಳಿದ. ಇಂದ್ರ ತನ್ನ ಮಗಳಾಗಿರತಕ್ಕಂಥ ಜಯಂತಿಯನ್ನು ಭೂಮಿಯ ರಾಜನಾಗಿರತಕ್ಕಂಥ ಋಷಭನಿಗೆ ಕೊಟ್ಟು ಮದುವೆ ಮಾಡ್ದ. ಇವರಿಬ್ಬರಿಗೆ 100 ಜನ ಮಕ್ಕಳಾದರು. ಇಟ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ದ ಹಿಸ್ಟರಿ ಆಫ್ ದಿ ಕಂಟ್ರಿ ಕಾಲ್ಡ್ ಇಂಡಿಯಾ. This Rishabha marrying Jayanti and they getting 100 children became the turning point event in the history of this country called Bharat. ಯಾತಕ್ಕೆ ಅಂದರೆ 100 ಜನ ಮಕ್ಕಳಲ್ಲಿ ಮೊದಲನೇವನ ಹೆಸರು ಭರತ ಅಂತಂದ್ಬಿಟ್ಟು, ಋಷಭನ ಮೊದಲನೆಯ ಮಗ ಭರತ. ಭರತ ಹುಟ್ಟುತ್ತಾ ಇದ್ದಾಗೇನೆ ಭರತ ಭಕ್ತಿ ಭರಿತನಾಗಿ ಬಂದ, ಶಕ್ತಿ ಭರಿತನಾಗಿ ಬಂದ, ಯುಕ್ತಿ ಭರಿತನಾಗಿ ಬಂದ, ಜ್ಞಾನ ಭರಿತನಾಗಿ ಬಂದ, ವಿನಯ ಭರಿತನಾಗಿ ಬಂದ, ವಿವೇಕ ಭರಿತನಾಗಿ ಬಂದ. 100 ಜನ ಮಕ್ಕಳು. ಈ ಪುಣ್ಯ ಪುರುಷ ಭರತನ ಪ್ರಭಾವದ ಪ್ರವಾಹದಿಂದ ಈ ದೇಶ ಒಂದು ದೇಶ ಆಗಿ ಈ ದೇಶಕ್ಕೆ ಭರತ ವರ್ಷ ಅನ್ನತಕ್ಕಂಥ ಹೆಸರು ಬಂದಿದ್ದು ಈ ಭರತನಿಂದ. ಋಷಭನಾಮಕ ಪರಮಾತ್ಮನ ಮಗನಾಗಿರತಕ್ಕಂಥ ಈ ಭರತನಿಂದ ಭರತ ವರ್ಷ ಅನ್ನತಕ್ಕಂಥ ಹೆಸರು ಬಂತು. ಇವನಿಗೆ 99 ಜನ ತಮ್ಮಂದರು. ಅಪ್ಪ ಏನು ಮಾಡ್ತಾ ಇದ್ದ ಅಂತಂದರೆ
ಅಪ್ಪ ಒಂದು ಮಾತು ಹೇಳ್ದ, ಐ ಮೇ ಬಿ ದಿ ಕಿಂಗ್, ಐ ಆಮ್ ದಿ ಕಿಂಗ್ ಆಫ್ ದಿ ಕಂಟ್ರಿ, ಐ ಡೋಂಟ್ ಹ್ಯಾವ್ ಟೈಮ್, ಐ ಆಮ್ ವೆರಿ ಬ್ಯುಸಿ, ಐ ಆಮ್ CEO ಆಫ್ ದಿ ನೇಷನ್. ಆದರೆ ಏನಾದರೆ ಅಂತ, ದೇ ಆರ್ ಮೈ ಚಿಲ್ಡ್ರನ್, ದೇ ಆರ್ ಮೈ ಚಿಲ್ಡ್ರನ್. If I cannot give time and patience for my children, how can I expect others to give their time and patience for my children? ನೀನು ರಾಜ ಇರು, ಚೇರ್ಮನ್ ಇರು, ಪ್ರೆಸಿಡೆಂಟ್ ಇರು, ಗವರ್ನರ್ ಇರು, ಬೇಕಾದಿರು, ಫಾರ್ ಯುವರ್ ಚಿಲ್ಡ್ರನ್ ಯು ಹ್ಯಾವ್ ಟು ಗಿವ್ ಟೈಮ್, ಯು ಹ್ಯಾವ್ ಟು ಗಿವ್ ಯುವರ್ ಪೇಷನ್ಸ್. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್ ಆಫ್ ಋಷಭ. ಏನು ಮಾಡ್ತಾ ಇದ್ದ? ಮಾರ್ನಿಂಗ್ 1 hour, ಈವ್ನಿಂಗ್ 1 hour, 100 ಜನ ಮಕ್ಕಳು ಎದುರುಗಡೆ ಕೂತ್ಕೋಬೇಕು. ಹೇಗೆ ಕೂತ್ಕೋಬೇಕು ಅನ್ನೋದನ್ನು ಭಾಗವತ ಹೇಳ್ತಾ ಇದೆ. 10 ಜನ ಹೀಗೆ ಕೂತ್ಕೋಬೇಕು, ಪಕ್ಕ 10 ಜನ, ಅದ್ರ ಪಕ್ಕ 10 ಜನ. ಫಸ್ಟು ಭರತ, ತಂದೆ ಆದಮೇಲೆ ಭರತ ಆದಮೇಲೆ 9 ಜನ ಅವನ ಮೇನ್ ಪೀಪಲು, ದೇ ಆರ್ ದಿ ಲೀಡರ್ಸ್ ಫಾರ್ ದ ನೆಕ್ಸ್ಟ್ 999 ಪೀಪಲ್. ಹೀಗೆ ಒಂದು ಹೈರಾರ್ಕಿ ಕ್ರಿಯೇಟ್ ಮಾಡಿದ್ದ, ಟೀಮ್ ಕ್ರಿಯೇಟ್ ಮಾಡಿ ಪ್ರೈವೇಟ್ ಟೀಚರ್ಸ್ನ ಟ್ಯೂಷನ್ಗೆ ಇಟ್ಬಿಟ್ಟು ಮಾಡಿಸ್ತಾ ಇರಲಿಲ್ಲ. ಋಷಭ ತಾನೇ ತನ್ನ ಮಕ್ಕಳಿಗೆ ಜ್ಞಾನವನ್ನು, ವಿದ್ಯೆಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾ ಇದ್ದ. ಅವನ ತಮ್ಮಂದರು, ಈ ಭರತನ ತಮ್ಮಂದರು ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ. ಭಾಗವತದಲ್ಲಿ ಕಡೇ ಚಾಪ್ಟರ್ನಲ್ಲಿ ಈ 9 ಜನ ಮಹಾಭಾಗವತರು ಅನ್ನಿಸಿಕೊಂಡು ಭಾಗವತ ಧರ್ಮವನ್ನು ಲೋಕದಲ್ಲಿ ಪ್ರಚಾರ ಮಾಡಿ ಅದ್ಭುತವಾಗಿರತಕ್ಕಂಥ ಮಹಾ ಸಾಧಕರಾಗಿ ಹೋಗ್ಬಿಟ್ರು. ಉಳಿದ 81 ಜನ ಅವರೆಲ್ಲ ಯಜ್ಞ, ಯಾಗ, ಹವನ, ಹೋಮ, ಪ್ರವಚನ, ಜ್ಞಾನ ಕಾರ್ಯ ಇದರಲ್ಲಿ ಜನ್ಮ ಸಾರ್ಥಕ ಮಾಡಿಕೊಂಡ್ರು. ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದ ಅನ್ನೋದನ್ನು ಸಿಲೆಬಸ್ನು ಹೇಳ್ತಾ ಇದೆ ಭಾಗವತ. ವಾಟ್ ಈಸ್ ದಟ್ ಹಿ ವಾಸ್ ಟೀಚಿಂಗ್ ಫಾರ್ ಹಿಸ್ ಚಿಲ್ಡ್ರನ್ ಅದನ್ನು ಹೇಳ್ತಾ ಇದೆ. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತಿ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಃ ಪ್ರಶಾಂತಃ ವ್ಯೋಮನ್ಯ ಸುಹೃದ ಸಾಧುವಯೇ. ಅಂದರೆ ಯಾರು ನಿರ್ಮಲವಾಗಿರತಕ್ಕಂಥ ಮನಸ್ಸಿನಿಂದ ಸಜ್ಜನರ ಸಂಘದಲ್ಲಿದ್ದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವರು ಬದುಕಿದ್ದಾಗಲೇ ವೈಕುಂಠದ ದ್ವಾರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತಿ. ಮಹಜ್ಜನರ ಸೇವೆ ಮಾಡಬೇಕು, ದೊಡ್ಡವರ ಸೇವೆ ಮಾಡಬೇಕು, ಸಾಧುಗಳ ಸೇವೆ ಮಾಡಬೇಕು, ಸಂತರ ಸೇವೆ ಮಾಡಬೇಕು, ಮಹಂತರ ಸೇವೆ ಮಾಡಬೇಕು, ಮಹಜ್ಜನರ ಸೇವೆ ಮಾಡಬೇಕು, ಮಹಾನುಭಾವರ ಸೇವೆ ಮಾಡಬೇಕು. ಮಾಡ್ತಾ ಇದ್ದರೆ ಬದುಕಿರೋವಾಗಲೇ ವೈಕುಂಠದ ಬಾಗಿಲು ನಿಮಗೆ ತೆಗೆದಿರುತ್ತೆ ಅನ್ನತಕ್ಕಂಥ ಮಾತನ್ನು ಋಷಭನಾಮಕ ಹೇಳ್ತಾ ಇದ್ದಾನಿಲ್ಲಿ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಹಾಗೆಯೇ ಕೆಟ್ಟ ಜನರ, ದುಷ್ಟ ಜನರ, ಭ್ರಷ್ಟ ಜನರ, ನಷ್ಟ ಜನರ, ವಿಷಯ ಲಂಪಟರ, ವಿಕ್ಷಿಪ್ತರ, ವಿಕಾರಿಗಳ ಜೊತೆಗೆ ಸೇರಿದರೆ ಅಂತಂದರೆ ಅಂಥವರ ಸಹವಾಸ ಅಧಃಪತನಕ್ಕೆ ನಾಂದಿ, ಪ್ರಪಾತಕ್ಕೆ ಬೀಳ್ತೀರ ನೇರವಾಗಿ. ಫಾರ್ ಎವ್ರಿ ಚೈಲ್ಡ್ ದೇರ್ ಆರ್ ಓನ್ಲಿ 2 alternatives. One, getting into the right royal noble divine company, or the worst obscene company. 2 alternatives.